ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ನೋಡಿ ಸಖತ್ತಾಗಿರೋ ರೆಸಿಪಿ ಜೊತೆನೇ ಬಂದಿದ್ದೀನಿ. ಈ ರೆಸಿಪಿನ ಈ ಮೆಥಡಲ್ಲಿ ಮಾಡಿದರೆ ನಿಮಗೆ ಆರಾಮವಾಗಿ 10ರಿಂದ 15 ದಿವಸ ಸ್ಟೋರ್ ಮಾಡಿ ತಿನ್ಬೋದು. ಬನ್ನಿ ನೋಡೋಣ ಈ ರೆಸಿಪಿಯನ್ನು ಹೇಗೆ ಮಾಡೋದಂತ. ಮೊದಲು ನೋಡಿ 1/4 ಕಪ್ಪು ನಾನು ಪುಟಾಣಿ ತಗೊಂಡಿದ್ದೀನಿ. ಮೊದಲು ಇದನ್ನು ಹುಡಿ ಮಾಡಬೇಕು. ನಾನಿಲ್ಲಿ ಕರೆಕ್ಟ್ ಅಳತೆ ಹೇಳ್ತಾ ಇರೋದು 250 ml ಕಪ್ಪಿನ ಅಳತೆಯಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ನೋಡಿ 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ. ಅದನ್ನು ಜಸ್ಟ್ ಕ್ರಷ್ ಮಾಡ್ಕೊಂಡು ಇದಕ್ಕೆ ಹಾಕೊಳ್ಳಿ. ನೋಡಿ ಇದನ್ನ ಕೂಡ ಹಾಕೊಂಡಿದ್ದೀನಿ. ಆಮೇಲೆ ಬೇಕಾಗಿರೋದು ಅಕ್ಕಿ ಹಿಟ್ಟು 1 ಕಪ್. ಇದು ರೋಸ್ಟೆಡ್ ಏನಲ್ಲ, ನಾರ್ಮಲ್ ಹಸಿ ಅಕ್ಕಿ ಹಿಟ್ಟೆ ಹಾಕೊಂಡಿರೋದು. ನೆಕ್ಸ್ಟ್ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕೊಂಡಿದ್ದೀನಿ. ಖಾರ ನೋಡ್ಕೊಂಡು ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು. 1/4 ಟೀ ಸ್ಪೂನ್ ಅರಿಶಿನ ಹುಡಿ ಹಾಕೊಂಡಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಕಪ್ಪು ಎಳ್ಳು ಹಾಕೊಂಡಿರೋದು. ನೆಕ್ಸ್ಟ್ 2 ಟೇಬಲ್ ಸ್ಪೂನ್ನಷ್ಟು ಬಿಸಿ ಬಿಸಿ ಎಣ್ಣೆ ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಮೊದಲು ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಇದೇ ಅಳತೆಯಲ್ಲಿ ಕರೆಕ್ಟಾಗಿ ಮಾಡಬೇಕು. ಅಂದರೆ ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟಿನ ಅಳತೆಗೆ ಎಷ್ಟು ಬೇಕೋ ಆ ರೀತಿ ಹೇಳ್ಕೊಂಡಿರೋದು. ನೆಕ್ಸ್ಟ್ ನೀರು ತಗೊಳ್ಳಿ. ಇದು ಎಷ್ಟು ಬೇಕೋ ನೋಡಿಕೊಂಡು ಸೇರಿಸಬೇಕು, ಒಮ್ಮೆಲೆ ಸೇರಿಸಬೇಡಿ. ಆಮೇಲೆ ಇದು ಸಾಫ್ಟ್ ಆಗಿರೋ ಹಿಟ್ಟಲ್ಲ ನಮಗೆ ಬೇಕಾಗಿರೋದು. ನೀರು ನಮಗೆ ಮಿಕ್ಸ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಅಂತ ಹಿಟ್ಟು ರೆಡಿ ಮಾಡಬೇಕು. ಇನ್ನು ಇದರಿಂದ ಸ್ವಲ್ಪ ಸ್ವಲ್ಪ ಉಂಡೆ ತಗೊಳ್ಳಿ. ಸಣ್ಣಕ್ಕೆ ಉಂಡೆ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಈ ರೀತಿ ಇದನ್ನು ಲಟ್ಟಿಸ್ತಾ ಇದ್ದೀನಿ. ನೀವು ಲಟ್ಟಿಸೋದು ಬೇಡ ಅಂದರೆ ಪ್ರೆಸ್ಸರಲ್ಲಿ ಪ್ರೆಸ್ ಮಾಡ್ಬೋದು, ಅಥವಾ ಒಂದು ಗ್ಲಾಸಲ್ಲಿ ಹಾಕ್ಕೊಂಡ್ಬಿಟ್ಟು ಪ್ರೆಸ್ ಮಾಡ್ಬೋದು, ಕವರ್ ಏನಾದರೂ ಇಟ್ಕೊಂಡ್ಬಿಟ್ಟು. ಆದಷ್ಟು ತೆಳ್ಳಗೆ ನೋಡಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ ಎಲ್ಲ ಕೂಡ ರೆಡಿ ಆಯ್ತಲ್ವಾ. ಆದಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಒಳ್ಳೆ ಕ್ರಂಚಿಯಾಗಿ ಬರುತ್ತೆ. ಜಾಸ್ತಿ ದಪ್ಪಕ್ಕೆ ಪ್ರೆಸ್ ಮಾಡಬೇಡಿ. ಇನ್ನು ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿದ್ರಾಯ್ತು. ಸಖತ್ತಾಗಿರುವಂಥ ಒಂದು ನಿಪ್ಪಟ್ಟು ರೆಡಿ ಆಗುತ್ತೆ. ಅಂದರೆ ಕರೆಕ್ಟ್ ಅಳತೆಯಲ್ಲಿ ಹೇಳಿಕೊಂಡು ಮಾಡ್ತಾ ಇರೋದು ಇದು. ಅಂದರೆ 1 ಕಪ್ ಅಕ್ಕಿ ಹಿಟ್ಟಿನ ಅಳತೆಯಲ್ಲಿ ಹೇಳ್ತಾ ಇರೋದು. ಇದೇ ಮೆಥಡಲ್ಲಿ ನೀವು ಮಾಡಿದರೆ ಖಂಡಿತ ನಿಮಗೂ ಕೂಡ ಒಂದು ಕ್ರಂಚಿ ಆಗಿರುವಂತಹ ನಿಪ್ಪಟ್ಟು ಮಾಡ್ಬೋದು. ಒಂದು 15 ದಿವಸ ನಮಗೆ ಸ್ಟೋರ್ ಮಾಡಿ ಇಡ್ಬೋದು. ಏನಾಗಲ್ಲ, ಸಾಫ್ಟಾಗಿ ಬರಲ್ಲ. ಅಂದರೆ ಟೈಟ್ ಆಗಿರುವಂಥ ಒಂದು ಬಾಕ್ಸಲ್ಲಿ ಹಾಕಿಡಬೇಕು. ಈ ರೀತಿ ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ಟು 2 ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ. ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ನಾನಿವಾಗ ಸಣ್ಣ ಕಡಾಯಿ ತಗೊಂಡಿರೋದು. ಅಗಲದ ಪಾತ್ರೆ ತಗೊಂಡ್ರು ಕೂಡ ಚೆನ್ನಾಗಿಯೇ ಬರುತ್ತೆ. ನೋಡಿ ಇವಾಗ ಒಂದು ಸೆಟ್ ರೆಡಿ ಆಗಿದೆ. ಇದೇ ರೀತಿ ಎಲ್ಲ ಕೂಡ ಫ್ರೈ ಮಾಡಿ ರೆಡಿ ಮಾಡಿ ತರ್ತೀನಿ. ನೋಡಿ ಇವಾಗ ನಿಪ್ಪಟ್ಟೆಲ್ಲ ರೆಡಿ ಆಗಿದೆ. ಯಾವ ರೀತಿ ನೋಡಿ ಎಷ್ಟೊಂದು ಕ್ರಂಚಿ ಆಗಿದೆ ಅಂತ. ಖಂಡಿತ ನೀವು ಕೂಡ ಇದೇ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟೊಂದು ಕ್ರಂಚಿಯಾಗಿ ಬಂದಿದೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.